ಸ್ವಲ್ಪ ದೂರ ನಿಂತು ಹೊಡಿರೋ, ರೋಗ ನಿಮಗೂ ಅಂಟ್ಕೊಬಿಟ್ಟಾತ. ಸುಮ್ನಿರಪ್ಪ, ನೀನೊಳ್ಳೆ. ಮೊದ್ಲೇ ಹೊಡಿಲೋ ಬೇಡವೋ ಅಂತ ಹೊಡಿತಾ ಇದಾರೆ. ಸ್ವಲ್ಪ ಏಟ್ ಬೀಳೋ ಹಾಗಾದ್ರೂ ಹೊಡಿರೋ. ಬೇಡ್ರಪ್ಪ, ನೋವುತ್ತಿದೆ, ಹೊಡಿಬೇಡ್ರು. ನೋವುತ್ತಿದೆ, ಹೊಡಿಬೇಡ್ರು. ಸ್ವಲ್ಪ ತಡೀರಿ. ಒಂಚೂರು ಮಾತಾಡ್ಬಿಡೋಣ ಅಲ್ವೇನಪ್ಪ? ಅಲ್ವಾ? ಮತ್ತೆ ಊರ್ ಬಿಟ್ಟು ಹೋಗ್ಬೇಕು ಅಂತ ನಿನಗೆ ಹೇಳಿರ್ಲಿಲ್ವಾ? ಕಾಡ್ಗೋ ಮೇಡ್ಗೋ ಹೋಗಿ ಸಾಯೋ ತಾನೆ, ಮತ್ತ್ಯಾಕೆ ಊರೊಳಗೆ ಬಂದೆ? ಇವಳಿಗೆ ಹೊಡೆದೇನು ಪ್ರಯೋಜನ? ಇವಳು ಗಂಡನಿಗೆ ಹೊಡಿಬೇಕು. ಅವನಿಗೆ ಹೇಳಿಲ್ಲ ನಾವು ರೋಗ ಕಂಡುಕೊಳ್ಳಿ ಅನ್ನ ನೀರು ಇಲ್ದಿರೋ ಜಾಗಕ್ಕೆ ಬಿಟ್ಟು ಬಾ ಅಂತೇಳಿ. ಹೇಳಿದ್ವಿ ಗುರುಗಳೇ, ಅವಳ ಗಂಡನು ಹೋಗ್ಬಿಟ್ಟು ಬಂದಿದ್ದ. ಆದ್ರೆ ಅವಳೆ ಕಳ್ಳಿತರ ಮತ್ತೆ ಅನ್ನ ಹುಡ್ಕೊಂಡ್ ಬಂದಿದ್ದಾಳೆ. ಇಲ್ಲ ಸ್ವಾಮಿ, ನಾನು ಅನ್ನಕ್ಕೆ ಕಳ್ಳಿತರ ಬರ್ಲಿಲ್ಲ. ನನ್ ಮಕ್ಕಳು ನೋಡೋಣ ಅಂತ ಬಂದೆ. ಒಂದೇ ಒಂದ್ಸಲ ನನ್ ಮಗುನ ತೋರಿಸ್ಬಿಡಿ, ನಾನು ಹೊಟ್ಟೋಗ್ತೀನಿ. ಇನ್ಮೇಲೆ ಯಾವತ್ತೂ ಈ ಊರ್ ಕಡೆ ಬರಲ್ಲ. ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊತೀನಿ. ನೀನೇನೋ ಮಕ್ಕಳನ್ನ ನೋಡ್ಬಿಡ್ತೀಯ, ಆದ್ರೆ ನಿನ್ನ ಕೆಟ್ಟ ಮುಖ ನೋಡೋ ಕರ್ಮ ಅವಕ್ಕೇನ್ ಬಂದಿದೆ? ನಿನ್ನಿಂದ ಇಡೀ ಊರಿಗೆ ರೋಗ ಹರಡಬೇಕು ಅಂತ ಸಂಚು ಮಾಡಿದ್ಯಾ ಏನು? ಮಕ ಏನ್ ನೋಡ್ತೀರಾ? ಪಾಡೀರಾ? ಯಾಕೆ ಇವ್ರನ್ನ ಇಷ್ಟೊಂದು ಕ್ರೂರವಾಗಿ ಹೊಡಿತಾ ಇದ್ದೀರಾ? ಮನೇಲಿ ಸಮಯ ಕಳೀಲಿಲ್ವಲ್ಲ, ಅದಕ್ಕೆ ಅಲ್ವೇನಾ? ಅಲ್ವಾ? ಮತ್ತೆ ಸ್ವಲ್ಪ ಮನೋರಂಜನೆ ಬೇಡವೆ, ಅದಕ್ಕೆ ಹೊಡಿಸ್ತಾ ಇದೀವಿ. ವೆಂಕಟನಾಥ, ನಮಗೇನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನೀನಿನ್ನು ಚಿಕ್ಕೋನು, ಇದೆಲ್ಲ ನಿನಗೆ ತಿಳಿಯೋದಿಲ್ಲ. ಹೋಗಲಿಂದ. ಆರ್ತನಾದ ಅರ್ಥ ಆಗೋದಕ್ಕೆ ಪಾಂಡಿತ್ಯ ಬೇಕಿಲ್ಲ, ಆಲಿಸೋ ಹೃದಯ ಇದ್ರೆ ಸಾಕು. ಇವ್ರಿಗೆ ಯಾಕೆ ಹೊಡಿತಾ ಇದ್ದೀರಾ ಅದನ್ನ ಸ್ಪಷ್ಟವಾಗಿ ಹೇಳಿ. ವೆಂಕಟನಾಥ, ಏನೋ ಮಾಡ್ತಿದ್ಯಾ? ಬಾರೋ. ಗೋಪಮ್ಮ ಅಲ್ಲ, ಗೋಪಮ್ಮ ಬೇರೆಯವ್ರ ವಿಷಯದಲ್ಲಿ ಮೂಗ್ ತೋರಿಸೋದು ಬರೀ ತಿಮ್ಮಣ್ಣನಿಗಿರೋ ರೋಗ ಅನ್ಕೊಂಡಿದ್ದೆ. ಆದ್ರೆ ಅದು ರಕ್ತದಲ್ಲೇ ಇವನಿಗೂ ಹರಿದು ಬಂದ ಹಾಗಿದೆ ಅಲ್ವೇನಪ್ಪ? ಅಲ್ವಾ? ಮತ್ತೆ ಎಷ್ಟಾದ್ರೂ ಕನಕಾಚಲ್ ಮೊಮ್ಮಗ ಅಲ್ವೇ? ಇವನಿಗೂ ಅದೇ ಬುದ್ಧಿ ಬಂದಿದೆ. ನೋಡಿ ಗೋಪಮ್ಮ, ಇವರಿಬ್ಬರ ಕಣ್ಣೇಟು ಅವರಿಬ್ಬರ ಏಟು ನಿಮ್ ಮಗನಿಗೆ ಬೀಳೋದಕ್ಕೂ ಮುಂಚೆ ಕರ್ಕೊಂಡು ಹೋಗಮ್ಮ. ಸರಿನಾ ಜೋಡಿ ಗುರುಗಳೇ? ವೆಂಕಟನಾಥ, ಬಾ ಹೀಗೆ. ಅಲ್ಲ ಅಮ್ಮ, ಬಾ ಅಂದೆ. ಕಲ್ಲಲ್ಲೋ ಕೋಲಲ್ಲೋ ಹೊಡೆಯುವಂತ ತಪ್ಪು ನನ್ ಮಗ ಯಾವತ್ತೂ ಮಾಡೋದಿಲ್ಲ. ಮನುಷ್ಯತ್ವ ಇಲ್ಲದೆ ಇರೋರಿಗೆ ಅರ್ಥನೂ ಆಗೋದಿಲ್ಲ. ನಡಿಯೋ. ಒಂದ್ ಕಡೆ ಬದುಕಕ್ಕಾಗ್ದೆ, ಇನ್ನೊಂದ್ ಕಡೆ ಸಾಯಕ್ಕೆ ಧೈರ್ಯ ಸಾಧ್ದೆ. ಹೇಗಾಗೋಯ್ತು ನನ್ನ ಪರಿಸ್ಥಿತಿ. ಅಪ್ಪ ಭಗವಂತ, ಏನಪ್ಪ ನನ್ನ ಜೀವನ ಹಿಂಗಾಗೋಯ್ತು. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗಿಂತ ಶಿಕ್ಷೆ ಕೊಟ್ಟಿದ್ಯಾ? ಬೇಡಪ್ಪ, ಹೊಡಿಬೇಡ್ರಪ್ಪ, ನೋಡ್ತಿದ್ದೆ. ಹೊಡಿಬೇಡ್ರು, ಬೇಡಪ್ಪ. ಅಯ್ಯೋ, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ? ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ? ನಂಬಿದ ಜನರಿಗೆ
ಪಂಡಿತ್ರೆ ಪಂಡಿತ್ರೆ ವೆಂಕಟನಾಥ, ಯಾಕಪ್ಪ ಇಷ್ಟೊತ್ನಲ್ಲಿ ಬಂದಿದ್ಯಾ? ಯಾರಿಗೆ ಹುಷಾರಿಲ್ಲ? ಈ ತಾಯಿಗೆ. ಶ್ರೀಹರಿ, ವೆಂಕಟನಾಥ ಬಾಯ್ಲಿ. ಈಕೆನ ಇಲ್ಲಿಗೆ ಯಾಕಪ್ಪ ಕರ್ಕೊಂಬಂದೆ? ನಿಮ್ ಹತ್ರ ಮದ್ದು ಕೊಡ್ಸಕ್ಕೆ. ಇದು ವಾಸಿ ಆಗ್ದಿರೋ ಕಾಯಿಲೆನಪ್ಪ, ಇದಕ್ ಮದ್ದೇ ಇಲ್ಲ. ಅದಕ್ಕೋಸ್ಕರನೇ ಆಕೆನ ಊರಿಂದ ಹೊರಗಿಟ್ಟಿರೋದು. ಒಬ್ಬ ಮನುಷ್ಯನ್ಗೆ ಕಾಯಿಲೆ ಬಂದ ತಕ್ಷಣ ಅವ್ರನ್ನ ಊರಿಂದ ಹೊರಗೆ ಹಾಕಿದ್ರೆ ಸಂಬಂಧಗಳಿಗೆ ಬೆಲೆನೇ ಇರಲ್ವಲ್ಲ ಪಂಡಿತ್ರೆ? ಜೀವಕ್ಕಿಂತ ಯಾವ ಸಂಬಂಧನೂ ದೊಡ್ಡದಲ್ಲ ವೆಂಕಟನಾಥ. ಈಕೆದು ಜೀವನೇ ಅಲ್ವೇ ಪಂಡಿತ್ರೆ? ನಿನ್ನ ಪ್ರಶ್ನೆಗೆ ಉತ್ತರ ಹೇಳೋಷ್ಟು ಪಾಂಡಿತ್ಯ ನನ್ನ ಹತ್ರ ಇಲ್ಲಪ್ಪ. ಇಷ್ಟೊತ್ತಲ್ಲಿ ಈಕೆನ ಇಲ್ಲಿ ಯಾರಾದ್ರೂ ನೋಡಿದ್ರೆ ದೊಡ್ಡ ರಂಪಾಟ ಆಗುತ್ತೆ. ಮೊದ್ಲು ಇವಳಿನ ಇಲ್ಲಿಂದ ಕಳಿಸ್ಬಿಡು. ಹಾಗಾದ್ರೆ ಇವ್ರ ಕಾಯಿಲೆ ವಾಸಿನೇ ಆಗಲ್ವಾ? ಅಯ್ಯೋ, ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಅರಿಶಿನ, ಗಂಧ, ಬೇವು, ಪಚ್ಕರ್ಪುರ ಇದ್ರ ಮಿಶ್ರಣದಿಂದ ವಾಸಿ ಆಗಿರೋ ಉದಾಹರಣೆಗಳಿದೆ. ಆದ್ರೆ ಅದು ಲಕ್ಷಕ್ಕೊಂದು. ಬೇರೆ ದಾರಿ? ಆ ಶ್ರೀಕೃಷ್ಣ ಪರಮಾತ್ಮನೇ ದಾರಿ ತೋರಿಸ್ಬೇಕಪ್ಪ. ನೋಡು, ಈಕೆ ಚಿಂತೆ ಬಿಟ್ಟು ಮೊದ್ಲು ಮನೆ ಸೇರ್ಕೊ. ಪಂಡಿತ್ರೆ ಪಂಡಿತ್ರೆ ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವೋರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ